ರೇಷನ್ ಕಾರ್ಡ್ ಗೃಹಲಕ್ಷ್ಮಿ ಹಣದ ಕುರಿತಾಗಿ ಜನ ಗೊಂದಲಕ್ಕೀಡಾಗಿದ್ರು. ಆ ಎಲ್ಲಾ ಗೊಂದಲಗಳನ್ನ ಸರ್ಕಾರ ಪರಿಹರಿಸಿದೆ. ಜನರ ಅನುಮಾನ ಗೊಂದಲಗಳಿಗೆ ಸಹಾಯವಾಣಿ ಮೂಲಕ ಪರಿಹಾರ ಸೂಚಿಸ್ತಾ ಇದೆ. ಯೋಜನೆಗೆ ಕರ್ನಾಟಕ ಒನ್, ಬೆಂಗಳೂರು ಒನ್, ಗ್ರಾಮ ಒನ್ ಮತ್ತು ಸೇವಾ ಸಿಂಧು ಪೋರ್ಟಲ್ ಮೂಲಕ ಉಚಿತವಾಗಿ ನೋಂದಣಿ ಮಾಡಿಕೊಳ್ಳಲು ಅವಕಾಶವನ್ನ ಕಲ್ಪಿಸಲಾಗಿದೆ. 2023-24ನೇ ಸಾಲಿನಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿ 17,000 ಕೋಟಿ ಅನುದಾನ ಬಿಡುಗಡೆಗೊಳಿಸಲಾಗಿದ್ದು 17,000 ಕೋಟಿ ವೆಚ್ಚ ಭರಿಸಲಾಗಿದೆ. 2024-25ನೇ ಸಾಲಿನಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿ ಒಟ್ಟು 28,608.40 ಕೋಟಿ ಅನುದಾನ ನಿಗದಿಪಡಿಸಲಾಗಿದೆ. ಕೇಂದ್ರ ಪುರಸ್ಕೃತ ಮಹಿಳಾ ಸಹಾಯವಾಣಿ 181 ಮೂಲಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಸಾರ್ವಜನಿಕರಿಂದ ಸ್ವೀಕೃತವಾಗುವ ದೂರವಾಣಿ ಕರೆಗಳನ್ನು ಸ್ವೀಕರಿಸಿ ಸಮಸ್ಯೆ ಅಹವಾಲುಗಳಿಗೆ ಸೂಕ್ತ ಪರಿಹಾರಗಳನ್ನು ಒದಗಿಸಲಾಗುತ್ತಿದೆ. ಬಿಪಿಎಲ್ ಕಾರ್ಡ್ ರದ್ದು ಬೆನ್ನಲ್ಲೇ ಗೃಹಲಕ್ಷ್ಮಿಯರ ಆತಂಕ. ಯಾವ ಗೃಹಲಕ್ಷ್ಮಿಯರು ಹೆದರಬೇಡಿ ಅಂದ್ರು ಲಕ್ಷ್ಮೀ ಹೆಬ್ಬಾಳ್ಕರ್. ರಾಜ್ಯಾದ್ಯಂತ ಬಿಪಿಎಲ್ ಕಾರ್ಡ್ಗಳು ರದ್ದಾದ ಬೆನ್ನಲ್ಲೇ ಗೃಹಲಕ್ಷ್ಮಿ ದುಡ್ಡು ಬರಲ್ಲ ಎಂಬ ಗುಮಾನಿ ಎದ್ದಿತ್ತು. ಬಿಪಿಎಲ್ನಿಂದ ಎಪಿಎಲ್ಗೆ ಹೋದ್ರೆ ಎಲ್ಲಾ ಸವಲತ್ತುಗಳು ಕಟ್ ಆಗುತ್ತಾ ಎಂದು ಮಹಿಳೆಯರು ಆತಂಕಗೊಂಡಿದ್ರು. ಈ ವೇಳೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗೃಹಲಕ್ಷ್ಮಿಯರಿಗೆ ಧೈರ್ಯ ತುಂಬಿದ್ರು. ಎಪಿಎಲ್ಗೆ ಹೋದ ಮಾತ್ರಕ್ಕೆ ಗೃಹಲಕ್ಷ್ಮಿ ದುಡ್ಡು ಕಟ್ ಆಗಲ್ಲ. ಗೃಹಲಕ್ಷ್ಮಿ ಹಣ ಪಡೆಯುವ ಫಲಾನುಭವಿಗಳಿಗೆ ತೊಂದರೆ ಇಲ್ಲ. ಯಾವ ಗೃಹಲಕ್ಷ್ಮಿಯೂ ಹೆದರಬೇಡಿ ಎಂದ್ರು. ಬಿಪಿಎಲ್ನಲ್ಲಿರುವಂಥ 80,000 ಬಿಪಿಎಲ್ ಕಾರ್ಡನ್ನು ಎಪಿಎಲ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸೊ ಟ್ರಾನ್ಸ್ಫರ್ ಮಾಡಿರೋದ್ರಿಂದ ಯಾವುದೇ ಗೊಂದಲ ಇಲ್ಲ, ಯಾರೂ ಭಯಪಡುವಂಥ ಪ್ರಮೇಯನೇ ಇಲ್ಲ. ಯಾಕಂದರೆ ಗೃಹಲಕ್ಷ್ಮಿ ಎಪಿಎಲ್ ಪ್ಲಸ್ ಬಿಪಿಎಲ್ ಇಬ್ಬರಿಗೂ ಬರುತ್ತೆ. ಅವ್ರು ಬಿಪಿಎಲ್ ಇದ್ರೂ ಅವ್ರಿಗೆ ಬರುತ್ತೆ 80,000 ಜನರಿಗೆ. ಆ 80,000 ಎಪಿಎಲ್ಗೆ ಬಂದರೂ ಅವ್ರಿಗೆ ಬರುತ್ತೆ. ಸೊ ಸ್ಪಷ್ಟವಾಗಿ ಹೇಳ್ತೀನಿ, ಯಾರು GST ಮತ್ತು ಇನ್ಕಮ್ ಟ್ಯಾಕ್ಸ್ ಕಟ್ಟೋಲ್ಲ ಅವ್ರಿಗೆ ಬರೋದಿಲ್ಲ. ಹೀಗೆ ಮಹಿಳೆಯರಿಗೆ ವರದಾನವಾಗಿರುವ ಗೃಹಲಕ್ಷ್ಮಿಗಾಗಿ ಸರ್ಕಾರ ಅನುದಾನವನ್ನ ಎತ್ತಿಟ್ಟಿದೆ. ಪ್ರತಿ ತಿಂಗಳು ಹಂಚಿಕೆ ಮಾಡ್ತಿದೆ. ಕಳೆದ ಆಗಸ್ಟ್ ತಿಂಗಳು 12,15,06,712 ರೂಪಾಯಿ ಹಣ ಜಮಾ ಮಾಡಿದೆ. ಗೃಹಲಕ್ಷ್ಮಿ ಜಮೆ ಶುರುವಾಗಿನಿಂದ ಈವರೆಗೆ ಒಟ್ಟು 15,13,70,746 ಹಣವನ್ನ ಗೃಹಲಕ್ಷ್ಮಿಯರಿಗೆ ಜಮಾ ಮಾಡಿ ನುಡಿದಂತೆ ನಡೆದಿದೆ ಕಾಂಗ್ರೆಸ್ ಸರ್ಕಾರ.
ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.